ಮಳವಳ್ಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 2023-24ನೇ ಸಾಲಿನಲ್ಲಿ 11,73,536 ರೂಪಾಯಿಗಳು ನಿವ್ವಳ ಲಾಭ ಬಂದಿದೆ ಎಂದು ಕಾರ್ಯದರ್ಶಿ ಎಚ್ ಹೊಂಬಾಳೇಗೌಡ ತಿಳಿಸಿದರು. ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 2023-24ನೇ ಸಾಲಿನಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಮಂಗಳವಾರ ಸಂಘದ ಸಭಾಂಗಣದಲ್ಲಿ ಸಂಘದ ಆಡಳಿತಾಧಿಕಾರಿ ರವೀಶ್ ಎಎನ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಹಾಲು ಉತ್ಪಾದಕರಾದ ನಾಗಬಸವಣ್ಣ, ಕುಮಾರ್, ಶಿವಮಲ್ಲಪ್ಪ, ನಾಗರಾಜು, ಲೋಕೇಶ್ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆ 7 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಿದ್ದರೂ ಸಹ ನೀರು ಬರುತ್ತಿಲ್ಲ. ಇದರಿಂದ ಹೊಸಹಳ್ಳಿ ಗ್ರಾಮಸ್ಥರು ಬೆಳಕವಾಡಿ ಗ್ರಾಮಕ್ಕೆ ಹೋಗಿ ಶುದ್ಧ ಕುಡಿಯುವ ನೀರನ್ನು ತೆಗೆದುಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಪುರುಷಾರ್ಥಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಬೇಕಿತ್ತು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾರ್ಯದರ್ಶಿ ಎಚ್ ಹೊಂಬಾಳೇಗೌಡ ಮಾತನಾಡಿ, 650 ಅಡಿ ಕೊಳವೆ ಬಾವಿಯನ್ನು ಕೊರೆಸಿದ್ದರೂ ಸಹ ನೀರಿನ ಸಮಸ್ಯೆಯಾಗುತ್ತಿದೆ. ಆದ್ದರಿಂದ ನೀರನ್ನು ನಿಲ್ಲಿಸಲಾಗಿದೆ ಎಂದು ಉತ್ತರಿಸಿದರು. ಬಳಿಕ ಆಡಳಿತಾಧಿಕಾರಿ ರವೀಶ್ ಎಎನ್ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳ ಸಲಹೆ ಪಡೆದು ರೀಸೆಟ್ ಮಾಡಿಸುವಂತೆ ಸಲಹೆ ನೀಡಿದರು. ವ್ಯಾಪಾರ ಲಾಭ 21,30,999 8,99,000 ಖರ್ಚಾಗಿರೋದ್ರಲ್ಲಿ ಉಳಿಕೆ ನಿವ್ವಳ ಲಾಭ 11,73,536 ರೂಪಾಯಿ ಈ ವರ್ಷದಲ್ಲಿ ಉಳ್ಕೊಳ್ಳೋದು 10 ಟೈಮಿಂಗ್ ಮುಂದೆ ಬರಕ್ಕಾಗಲ್ವಾ? ಮತ್ತೆ ನಿಮ್ಮ ಆದಾಯ ಕೇಳುವ ಪ್ರಕಾರವಾಗಿ ಶುದ್ಧ ಕುಡಿಯುವ ನೀರಿನ ಘಟಕದಿಂದ 91,190 ಮಿಷನರಿ ಬೋರ್ ಎಲ್ಲ ಸೇರಿಸಿ ಒಟ್ಟಿಗೆ ಸರ್ ಇನ್ನು 3 ವರ್ಷ ಆಗಿದೆ, ನಾಳೆ ಗೊತ್ತಾಗಿದೆ ಸರ್. ಸರ್ 3 ವರ್ಷ 7 ಲಕ್ಷ ಚಿಲ್ಲರೆ ಖರ್ಚು ಮಾಡಿ ಏನಿಲ್ಲ. ಬೋನಸ್ ತಕ್ಷಣ ಅಷ್ಟೇ ಏನಿಲ್ಲ. ಬೋನಸ್ ಅದು ತೆಗೆದಾಗಿದೆ ಸರ್. 650 ಸರ್. ಯಾರಾದ್ರೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡಿ ಅದೇನಾದ್ರು ರೀಜನರೇಟ್ ಮಾಡ್ತೀವಿ ಅಂದ್ರೆ ಮಾಡ್ಕೊಡಿ. ಬಳಿಕ ಸಂಘದ ಲಾಭದಲ್ಲಿ ಪ್ರತಿ ಲೀಟರ್ಗೆ 2 ರೂಪಾಯಿಗಳನ್ನು ಹಾಲು ಉತ್ಪಾದಕ ನೀಡಬೇಕು. ಲಾಭದ ಹಣದಲ್ಲಿ ಬೋನಸ್ ನೀಡಬೇಕು. ಮುಂದಿನ ವರ್ಷದಿಂದ ಸಭಾಂಗಣ ಹೊರತುಪಡಿಸಿ ಸಂಘದ ಆವರಣದಲ್ಲಿ ಶಾಮಿಯಾನ ಹಾಕಿಸಿ ವಾರ್ಷಿಕ ಮಹಾಸಭೆಯನ್ನು ನಡೆಸಬೇಕು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಇದೇ ವೇಳೆ ಸಂಘದ ಮಾಜಿ ಅಧ್ಯಕ್ಷರುಗಳು ಮತ್ತು ಮಾಜಿ ನಿರ್ದೇಶಕರುಗಳು, ಮುಖಂಡರು, ಹಾಲು ಉತ್ಪಾದಕರು ಹಾಜರಿದ್ದರು.